ವಿಚಾರವಾಗಿ ಸರ್ ಈಗ ಪ್ರೆಸ್ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಬೇಕಂತ ಮಾಡಿದೀವಿ. ಇನ್ನೊಂದು ಚರ್ಚೆ ಮಾಡಿ ಸರ್ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ನಾವು ಸುದ್ದಿ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿ ಅವರಿಗೆ ಇಬ್ಬರಿಗೂ ಲೆಟರ್ ಮಾಡುವಂತ ಪಾರ್ಕ್ ಮಾಡಿದ್ವಿ. ಮತ್ತೆ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ದೇವೇಗೌಡರ ವಿಚಾರ ಸರ್ ಅಷ್ಟೇ. ದೇವೇಗೌಡರು ನೋಡಿ ಅವ್ರಿಗೇನೋ ರಾಜಕಾರಣಿಗಳು ಅವ್ರಿಗೆ ಅವಮಾನ ಆಗೋಂಥ ಕೆಲಸಗಳು ಆಗಬಾರ್ದು ಅನ್ನೋದು ಒಂದೇ ನಮ್ಮ ಏಕೈಕ ದೃಷ್ಟಿ. ಸೊ ಅವ್ರು ಇಳಿ ವಯಸ್ಸಿಗೆ ದೇವೇಗೌಡರು ಇಳಿ ವಯಸ್ಸಿಗೆ ಅವ್ರು ರಾಜಕಾರಣ ಮಾಡಿದ್ದಾರೆ. ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ. ಆ ದೇಶಕ್ಕೆ ರಾಜ್ಯಕ್ಕೆ ಯಾವುದೇ ಆದ ಸೇವೆ ಇದೆ. ದಯಮಾಡಿ ಅಂತ ವ್ಯಕ್ತಿತ್ವಕ್ಕೆ ದಯವಿಟ್ಟು ಅಪಚಾರ ಮಾಡಬೇಡಿ ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ಸರ್. ಅದನ್ನೇ ಹೇಳ್ತಾ ಇದ್ದು, ಸರ್ಕಾರ ಎಲ್ಲ ಅವ್ರ ಅಂಡರ್ಲೇ ಇರುತ್ತಲ್ವಾ, ಸೈಬರಲ್ಲಿ ಅವ್ರಿಗೆ ಬರುತ್ತಲ್ವಾ, ಕಂಟ್ರೋಲ್ ಮಾಡ್ಬೋದಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯನವ್ರಿಗೇನೆ ಮೊನ್ನೆ ಯಾವುದೋ ಒಂದು ಇಶ್ಯೂನಲ್ಲಿ ನೀವೇ ನೋಡಿದಿರಿ, ಫೇಕ್ ಡಿಪ್ ಕೇಸ್ ಅಂತೇಳಿ ಅವನಿಗೆ ಪನಿಷ್ಮೆಂಟ್ ಆಯ್ತಲ್ಲ ಅವನಿಗೆ ಬ್ಯಾಂಗ್ಳೂರಲ್ಲಿ. ಸೊ ಆ ರೀತಿ ಮಾಡಿ ನೀವು ಸರ್ಕಾರದವರು ಉತ್ತೇಜನ ಕೊಡೋ ಥರ ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ ಸರ್. ಅಷ್ಟೇ ಅಭಿಪ್ರಾಯ ಮತ್ತೆ ಬೇಗ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ದೇವೇಗೌಡರು ಇದ್ರ ಬಗ್ಗೆ ಮಾತಾಡಿ ಅಂತ ಕೆಲವೊಬ್ಬರು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ದೇವೇಗೌಡರು ಮಾತಾಡೋದು ಅಂದ್ರೆ ಈಗ ಕುಮಾರ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಪಕ್ಷದ ಪರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಿದಾರಲ್ಲ. ಕಾನೂನು ಪ್ರಕಾರ ಏನೇನು ಮಾಡಬೇಕು ಪಕ್ಷದ ವತಿಯಿಂದ ಅದೆಲ್ಲ ಮಾಡಿದ್ದಾರೆ ಅವರು. ಸೊ SIT ಕೊಟ್ಟ ಮೇಲೆ ಇವ್ರು ಏನು ಮಾಡಬೇಕಿತ್ತು? ತನಿಖೆ ಹಾದಿಯಲ್ಲಿ ಇದ್ದಾಗ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದು. ಆಮೇಲೆ ಸರ್ ಈಗ ತನಿಖೆ ಮೊದಲನೇ ಹಂತದಲ್ಲಿ ಐತೆ, ತನಿಖೆ ಈಗ ಫಸ್ಟ್ ಸ್ಟೇಜಲ್ಲಿ ಎಂಟರ್ ಆಗೈತೆ. ಸೊ ಆಗ್ಲೇ ಅವರೆಲ್ಲ ಇವ್ರದೇ ತಪ್ಪು, ಇವ್ರದೇ ಇದು ಎಲ್ಲ ಇವರೇ ಕುಮ್ಮಕ್ಕು ಅಂತ ಹೇಳಿದ್ರೆ ಯಾವ ಅರ್ಥ ಬರುತ್ತೆ? ಈಗ ಇನ್ನೊಬ್ಬ ಯಾರು ಹೇಳಿದ್ದಾರೆ ದೇವೇಗೌಡರನ್ನ ಫಾರಿನ್ ಕಳ್ಸು ಅಂತ ಹೇಳಿದ್ರೆ ಸರ್, ನಗಲ್ವಾರ ಸರ್ ದೇವೇಗೌಡರನ್ನ ಫಾರಿನ್ ಕಳ್ಸ್ಕೋಗಿದ್ದಾರೆ ಸರ್. ಸರ್ಕಾರ ಯಾರ ಕೈಲಿದೆ ಸರ್? ದೇವೇಗೌಡರ ಪಕ್ಕ ಸರ್ಕಾರ ನಡೆಸ್ತಿದಾರ ಅಲ್ವಾ ಸರ್? ದೇವೇಗೌಡರೇ ಸರ್ಕಾರ ನಡೆಸ್ತಲ್ವಲ್ಲ. ಸರ್ಕಾರ ನಡೆಸ್ತಾ ಇರೋರು ಭಾರಿ ಜವಾಬ್ದಾರಿತೆ ನಡ್ಕೋಬೇಕಾಗುತ್ತೆ. ಈ ಥರ ನಮ್ಮ ನಾಡು ಕಂಡ ಹಿರಿಯ ಮುತ್ಸದ್ದಿಗೆ ಈ ಥರ ಎಲ್ಲ ತೊಂದರೆ ಕೊಡಬಾರ್ದು. ಅವ್ರ ಹೆಸರು ಕಳಕ ಬರೋದರ ಥರ ನೋಡ್ಕೊಳ್ಳೋದು ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿನೇ. ಇದೇ ನೀರಾವರಿ ವಿಚಾರ ಬಂದಾಗ ಇದೇ ಸಿದ್ದರಾಮಯ್ಯನವ್ರನ್ನ ಕರೆದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ನಿಮ್ಮ ಬೆಂಬಲ ಬೇಕು ಅಂತ ಕೇಳಿದ್ರು. ಈ ವಿಚಾರದಲ್ಲಿ ಯಾಕೆ ಕೇಳೋದಿಲ್ಲ? ಇದನ್ನು ಅದೇ ಥರ ಪರಿಗಣನೆ ತಗೊಳ್ಳಿ. ನೀವು ನಮ್ಮ ಹಿರಿಯ ರಾಜಕಾರಣಿ ಹಾಗೆಲ್ಲ ಮಾತಾಡಬೇಡಿಯಪ್ಪ ಅಂತೇಳಿ ಅವ್ರ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಪ್ರತಿಭಟನೆ ಮಾಡುವಾಗ ನ್ಯಾಯಯುತ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು. ಅವ್ರ ವಿರುದ್ಧ ಅಲ್ಲ ಸರ್, ಯಾರು ದೇವೇಗೌಡರ ಬಗ್ಗೆ ಅವಹೇಳನ ಮಾಡ್ತಾರೆ, ಅವ್ರನ್ನ ನಿಂದಿಸಿ ಮಾಡ್ತಾರೆ, ಅವ್ರ ವಿರುದ್ಧ ಮಾಡಬೇಡಿ ಅಂತೇಳಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದೇವೇಗೌಡರು ಸಹ ನಾವು ಸಹ ಕರ್ನಾಟಕ ರಾಜ್ಯದ ನಮ್ಮದ ಸಂಘಟನೆ, ರಾಜ್ಯ ವಕೀಲ ಸಂಘ ಇದೆ, ಜಿಲ್ಲಾ ವಕೀಲ ಸಂಘ, ಅವ್ರಿಗೆ ಹೆಸರಿಗೆ ಕಳಂಕ ತರುವಂತ ಕೆಲಸ ಮಾಡ್ಬಿಡಿ. ನಮ್ಮ ಉದ್ದೇಶ ಒಂದೇ, ಏನು ಅಂತಂದ್ರೆ ಕೆಟ್ಟವರಿಗೆ ಅವ್ರು ಏನಕ್ಕೆ ತಪ್ಪು ಕೆಲಸ ಮಾಡಿದ್ರೆ 100% ಸರ್ ಶಿಕ್ಷೆ ಆಗಲಿ. ತಪ್ಪು ನೋಡಿ ಸರ್, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಅದರಲ್ಲಿ 100 ಆಗಲಿ. ನಾವು ಅವ್ರನ್ನ ಸಮರ್ಥನೆ ಮಾಡ್ತಾ ಇಲ್ಲ. ದೇವೇಗೌಡರು ಸಹ ಇಲ್ಲ ಸಲದ ಆರೋಪಕ್ಕೆ ತರಬೇಡಿ. ಈಗ ಸರ್ಕಾರ ಅವ್ರ ಕೈಲಿದೆ, ಜಿಲ್ಲಾಡಳಿತ ಅವ್ರ ಅಂಡರ್ಲೈತೆ, ಹೇಳ್ಬೇಕು, ಅವ್ರು ಮಾಹಿತಿ ಕೊಡಬೇಕು. ಈ ಥರ ಎಲ್ಲ ಆಗದೆ ನೋಡ್ಕೊಳ್ಳಿ, ನೀವು ಮಾಡಬೇಕು ಅಂತ ಹೇಳ್ಬೇಕು ಅವ್ರಿಗೆ. ಸರ್ ನೋಡಿ ಅವರು ಒಂದ್ ನಿಮಿಷ ಗುರುರಾಜ್, ಒಂದ್ ನಿಮಿಷ ಅವ್ರಿಗೆ ಸುಮ್ಮನೆ ಆದಿ ಬೀದಿಲಿ ಅವಮಾನಕರವಾಗಿ ಅವ್ರನ್ನ ಚಿತ್ರ ಅದನ್ನ ಮಾಡ್ಬಿಡಿದ. ಅದು ವೈಯಕ್ತಿಕ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ರು, DK ಶಿವಕುಮಾರ್ ಕೊಟ್ಟಿದ್ರು. ಅದು ತನಿಖೆ ಸರ್ ಒಂದ್ ಸೆಕೆಂಡ್. ನಾವಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶನೇ ದೇವೇಗೌಡರ ಬಗ್ಗೆ ಅವಳ ರಾಜಕೀಯವಾಗಿ ಸರ್ ಕುಮಾರ್ ಅವ್ರ ಸ್ಟೇಟ್ಮೆಂಟ್ ಕೊಳ್ಳಿ, DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. SIT ತನಿಖೆ ನಡೀತಾ ಇದೆ. ಸರ್ ಅವ್ರು ಪಾರ್ಟಿ ಮಾಡ್ಕೊಳ್ಳಿ ಬಿಡಿ. ಅವಾಗ SIT ಅವರು ಅವ್ರು ಪಾರ್ಟಿ ಮಾಡಲಿ. ಸ್ಟೇಟ್ಮೆಂಟ್ ಹೌದು, ಕ್ರಮ ತಗೊಳ್ಳಿ. ಸರ್ ಎಲ್ಲರಿಗೂ ಸೇರಿದಂಗೆ ಸರ್, ಎಲ್ಲರಿಗೂ DK ಶಿವಕುಮಾರ್ ಆದ್ರೂ ಅಷ್ಟೇನೆ, ಇನ್ನೊಬ್ರಾದ್ರೂ ಅಷ್ಟೇನೆ, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು ಈ ವಿಚಾರವಾಗಿ ದೇವೇಗೌಡರ ಹೆಸರನ್ನ ಎಳೆದು ತರಬೇಡಿ. ನಿಮ್ಮ ರಾಜಕಾರಣ ಇದೆ, ರಾಜಕಾರಣ ಮಾಡಿ ದೇವೇಗೌಡರ ಹೆಸರನ್ನ ಈ ವಿಚಾರ ತರಬೇಡಿ ಅಂತ ಅಷ್ಟೇ. DK ಶಿವಕುಮಾರ್ ಅವರು ಸರ್ಕಾರದ ಬಲದವರು ಮುಖ್ಯಮಂತ್ರಿ ಆಗಿದಾರಲ್ವಾ, ಅವ್ರು ಇರೋಂಥವ್ರು ಈಗ ಅವರೇನೆ ವಹಿಸಿರೋಂಥ SIT ತನಿಖೆಗೆ ಅವರೇ ವಹಿಸಿರೋದು. ಸೊ ಅವರೇ ವಹಿಸಿದ ಮೇಲೆ ಮತ್ತೆ ಯಾಕೆ ನೀವು ವೈಯಕ್ತಿಕ ಮಾತಾಡ್ತಾ ಇದ್ದೀರಾ? ವೈಯಕ್ತಿಕ ವಿಚಾರ ಯಾಕೆ ತರ್ತಾ ಇದ್ದೀರಾ? ಕಾನೂನು ಇದೆ, ಸರ್ಕಾರ ನಿಮ್ದಿದೆ, ಕಾನೂನಲ್ಲಿ ಏನು ನಿಮ್ಗೆ ಶಿಕ್ಷೆ ಅನ್ಬೋದು ಅದನ್ನ ಮಾಡಿ. ಸರ್ಕಾರ ನಿಮ್ದೇ ಇದೆ.
ಅದು ಯಾಕೆ ಹಿಂದೆ ಮಾಡ್ತೀರಾ? ವೈಯಕ್ತಿಕವಾಗಿ ಇಟ್ಕೊಂಡು ಚುನಾವಣೆ ಸಮಯದಲ್ಲಿ ಚುನಾವಣಾ ಅಸ್ತ್ರ ಯಾಕೆ ಬಳಸ್ಕೊತೀರಾ ಇದನ್ನ? ದಯವಿಟ್ಟು ಆ ಅಸ್ತ್ರವಾಗಿ ಬಳಸ್ಕೋಬಾರ್ದು ಅಂತ ನಮ್ಮ ಒಂದು ಇದು. ಸರ್, ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶನೇ ಇಷ್ಟು. ಯಾವುದೇ ಕಾರಣಕ್ಕೂ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಹಾಸನದ ಪೆಂಡ್ರೈವ್ ವಿಚಾರವಾಗಿ ಮಾನ್ಯ ಶ್ರೀ HD ದೇವೇಗೌಡರ ಹೆಸರನ್ನ ಬಳಸಬೇಡಿ. ಆ ವಿಚಾರವಾಗಿ ಅವ್ರನ್ನ ಮಧ್ಯ ತರುವಂಥ ಕೆಲಸ ಮಾಡಬೇಡಿ. ನಮ್ಮ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಒಕ್ಕಲಿಗರ ಸಂಘದ ಉದ್ದೇಶ ಇಷ್ಟೇನೆ. ಅದು ರಾಜಕಾರಣವಾಗಿ ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಹಿರಿಯ ರಾಜಕಾರಣಿ ಮಧ್ಯದಲ್ಲಿ ತರಬೇಡಿ ಅನ್ನೋದು ಅಷ್ಟೇ ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯ. ಅಲ್ಲ, ಈಗ ಪ್ರತಿಭಟನೆ ಮಾಡ್ತಿದ್ದಾರೆ ದೇವೇಗೌಡರು ಮೊಮ್ಮಗ ಅನ್ನೋ ವಿಚಾರಕ್ಕೋಸ್ಕರ ಇದು ದೊಡ್ಡ ಇಶ್ಯೂ ಆಗ್ತಾ ಇರೋದು. ಹೌದು. ಈಗ ರೇವಣ್ಣ ಸಾಧನೆ ಮಾಡಿದ್ರೆ ದೇವೇಗೌಡರ ಹೆಸರು ಬೇಕು, ಈ ರೀತಿ ಕಳಕತರ ವಿಚಾರ ಬಂದ್ರೆ ದೇವೇಗೌಡರ ಹೆಸರು ಬೇಡ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತದೆ. ಸರ್, ಇಲ್ಲಿ ಕಳಂಕ ಈ ವಿಚಾರ ತರಬಾರ್ದು ಅನ್ನೋ ಮೂಲ ಉದ್ದೇಶ ಅಲ್ಲ. ನಾವೇ ಹೇಳ್ತಾ ಇರೋದು, ದೇವೇಗೌಡರನ್ನ ಬೇರೆ ಬೇರೆ ಭಾಷೆಯಲ್ಲಿ ನಿಂದಿಸುವಂಥದ್ದು, ಅವ್ರ ಚಿತ್ರನ ಬೇರೆ ಬೇರೆ ರೀತಿ ವೈಭವೀಕರಿಸ್ತಾ ಇರೋದು, ಇದೆಲ್ಲ ಸಮಾಜದಲ್ಲಿ ಯಾರು ಒಪ್ಪುವಂಥ ಕೆಲಸಗಳಲ್ಲ. ಅದನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದು. ನೀವು ಹೇಳೋದು ಕರೆಕ್ಟ್. ಹೌದು, ಒಳ್ಳೆ ಕೆಲಸ ಮಾಡಿ ದೇವೇಗೌಡರು ಬರ್ತಾರೆ. ಕುಮಾರಣ್ಣವ್ರ ಮನೆ ಹೇಳಿದ್ರಲ್ಲ, ಈಗ ಫ್ಯಾಮಿಲಿಯಿಂದ ಬಂದಾಗ ಬೇರೆ ಬೇರೆ ಆದಾಗ ರೇವಣ್ಣವ್ರ ಕುಟುಂಬ, ದೇವೇಗೌಡರ ಹೆಸರು ಬಂದಾಗ ನಾವೆಲ್ಲ ಒಟ್ಟಿಗೆ ಕುಟುಂಬ ಅಂತೇಳಿ. ಸೊ ರೇವಣ್ಣವ್ರ ಕುಟುಂಬ ಅಂತ ಬಂದಾಗ ಅವ್ರಿಗೆ ಹೇಳಿದಾರಲ್ಲ, ಅವರು ತಪ್ಪು ಮಾಡಿದವ್ನು ಶಿಕ್ಷೆ ಆಗಲಿ ಅಂತೇಳಿ. ಬಟ್ ನಾವು ಹೇಳ್ತಾ ಇರೋದು ಇಲ್ಲಿ ಇಷ್ಟೇ, ನಮ್ಮ ದೇಶ ಕಂಡ ಅಪ್ರತಿಮ ನಾಯಕ, ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಅದರಿಂದ ಅವ್ರನ್ನ ಈ ವಿಚಾರವಾಗಿ ಮಧ್ಯಕ್ಕೆ ಯಾರು ತರಬೇಡಿ. ಪ್ರಜ್ವಲ್ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಸರ್? ಹಾಸನ ಮತ್ತು ಮೈಸೂರು ಚಾಮರಾಜನಗರ ಏನು ಹೇಳುತ್ತೆ ಸರ್? ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಈಗ ಮಾನ್ಯ ಸಿದ್ದರಾಮಯ್ಯವರು ಮೊನ್ನೆ ಹೇಳಿದ್ದಾರೆ, ಮೊದಲು ಆ ಚಿತ್ರ ಅಸಲಿಯೋ ನಕಲಿ ನಿರ್ಧಾರ ಆಗಲಿ, ಆಮೇಲೆ ತನಿಖೆ ಮುಂದುವರ್ಸೋಣ, SIT ಕೊಟ್ಟಿದ್ದೀವಿ ಅಂತೇಳಿ. ಇನ್ನೂ ತನಿಖೆ ಹಂತದಲ್ಲಿದೆ, ಸಂಪೂರ್ಣ ಆಗಲಿ. ಸಂಪೂರ್ಣ ಆದಮೇಲೆ ತಪ್ಪಿತಸ್ಥ ಯಾರು, ಆರೋಪಿ ಯಾರು, ಯಾವ ಶಿಕ್ಷೆ ಕೊಡೋದಿಲ್ಲ, ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತಾರೆ ಅದನ್ನು. ಈಗಲೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.